ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಕೋಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮಕ್ಕಳ ನುಂಗಿತ್ತ ತಂಗಿ, ಕೋಡಗನ ಕೋಳಿ ನುಂಗಿತ್ತ. ನಮಸ್ಕಾರ ವೀಕ್ಷಕರೇ, ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಸರ್ವೆ ನಂಬರ್ 259/3 ಮತ್ತು ಸರ್ಕಾರಿ ಗುಮ್ಮ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಸ್ನೇಹಮಯಿ ಕೃಷ್ಣ ಬೆನ್ನು ಹತ್ತಿದ್ರೆ ಜಿಗಣಿ ಹಂಗೆ ಬೆನ್ನು ಹತ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ, ನಿದರ್ಶನ ಅಂತ ಹೇಳ್ತಾನೆ. ವೀಕ್ಷಕರೇ, ಬಡವರ ಮನೆಗೆ ಅಂದ್ರೆ ಭಾಗ್ಯ ದೇವತೆ ಬರ್ತಾಳೆ ಅಂತ ಹೇಳಿ ಕೆಲವೊಂದು ಮಾತು ಹೇಳ್ತಿರ್ತಾರೆ. ಇಲ್ಲಿ ಬಡವರಿಗೆ ಹಂಚಿಕೆ ಮಾಡ್ಲಿಕ್ಕೆ ಅಂತ ಹೇಳಿ ಮಾಡಬೇಕಾದ ಮನೆ ಏನಿದೆ ಆಗಿದೆಯಲ್ಲ, ಈಗ ಸಾಹುಕಾರರ ಮನೆ ಹುಡುಗಿ ಆಗಿದೆ. ಅಂದ್ರೆ ಸಾಹುಕಾರನೇ ತಗೋತಾ ಇದ್ದಾರೆ. ಇಲ್ಲಿ ಬಡವರಿಗೆ ಇಲ್ಲಿ ಹಂಚಿಕೆ ಮಾಡಲಿಕ್ಕೆ, ಹಾಗೆ ಅವರಿಗೆ ಆಶ್ರಯ ಇರಲಿ ಅನ್ನೋದಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಒಂದಿಷ್ಟು ಆಸ್ತಿ ಅಂದ್ರೆ ತಗೊಂಡಿತ್ತು. ಈ ಸರ್ವೆ ನಂಬರ್ 259/30 ಗುಂಟೆ. ಇಲ್ಲಿ ಇದನ್ನ ಯಾರಿಗೆ ಕೊಡಬೇಕಾಗಿತ್ತು, ಯಾವ ಉದ್ದೇಶಕ್ಕೆ ತಗೊಂಡಿತ್ತು, ಅದು ಸಫಲ ಆಗ್ಲಿಲ್ಲ ಅನ್ಕೋತೀನಿ. ಯಾಕಂದ್ರೆ ಈಗ ಅದು ಹೆಸರಿಗಷ್ಟೇ ಅಲ್ಲಿ ಸರ್ಕಾರಿ ಆಸ್ತಿ ಈಗ ಪರಭಾರೆ ಆಗ್ತಾ ಇದೆ ಒಂದು ರೀತಿಯಿಂದ. ಅಂದ್ರೆ ಯಾವ ಉದ್ದೇಶಕ್ಕೆ ತಗೊಂಡಿದ್ರು ಅದು ಸಫಲ ಆಗ್ಲಿಲ್ಲ ಅನ್ನೋ ಅರ್ಥದಲ್ಲಿ ಸ್ನೇಹಮಯಿಯವರು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಸರ್ಕಾರಿ ಜಾಗೆಯನ್ನ ಯಾವ ರೀತಿ ಕಬಳಿಸಿದ್ರು ಅನ್ನೋದಕ್ಕೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರ್ಲಿ, ರಮ್ಮನಹಳ್ಳಿನಲ್ಲಿ ಅದು ಏನು ಮ್ಯಾಗ್ನೆಟ್ ಅಂದ್ರೆ ಅಯಸ್ಕಾಂತಿ ಇದೆ ಗೊತ್ತಿಲ್ಲ. ಒಂದು ಸತಿ ಅಲ್ಲಿ ಬಂದ್ರೆ ಅಲ್ಲಿಂದ ಹೋಗ್ಲಿಕ್ಕೆ ಅಂತ ಹೇಳಿ ಬಹಳ ಕಷ್ಟಪಡ್ತಾರೆ ಅಂತ ಹೇಳ್ಬೋದು. ಈಗ ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಸೀಟ್ ಏನಿದೆಯಲ್ಲ ಅದಕ್ಕೆ ಇಬ್ರು ಟವಲ್ ಹಾಸಿದ್ದಾರೆ. ಅಂದ್ರೆ ರಾಮಸ್ವಾಮಿ ಅಂತ ಬಂದಿದ್ದಾರೆ, ಮಂಜುನಾಥ್ ಅವರು ಅಲ್ಲಿ ನಾನು ಸ್ಟೇ ತಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ರಾಮಸ್ವಾಮಿ ಅವ್ರು ಹೇಳ್ತಾರೆ ಇಲ್ಲಿ ನಾನು ಕೇವಿಟ್ ಹಾಕಿದ್ದೀನಿ ನೋಡಿ ಸರ್ ಅಂತ ಹೇಳಿ. ಇಲ್ಲಿ ಅಂದ್ರೆ ಆ ಸೀಟಿನ ಮೇಲೆ ಇಬ್ರು ಇದ್ದಾರೆ. ಇದನ್ನ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಮಹೇಶ್ ಅವರು ಚೀಫ್ ಆಫೀಸರ್ಗೆ. ಅಂದ್ರೆ ನಿಜವಾಗ್ಲೂ ಖೇದ ಅನಿಸ್ತದೆ. ಇಲ್ಲಿ DUDC ಅವ್ರಿಗೆ ಮಾತಾಡದೆ, ಕಡೆಗೆ ಅಲ್ಲಿ ರೀಜನಲ್ ಕಮಿಷನರ್ ಅವ್ರಿಗೆ ಲೆಟರ್ ಬರೆದಿದ್ದಾರೆ, ಜೊತೆಗೆ DC ಆಫೀಸಿಗೆ. ಅಂದ್ರೆ ಇಲ್ಲಿ ಆರ್ಡರ್ ತಗೊಂಡ್ಬಂದ್ರೆ ನಾನು ಎಲ್ಲಿ ಕೂಡ್ಲಿ, ಇದೇ ಸೀಟ್ ನಂದು. ಮ್ಯಾಜಿಕಲ್ ಚೇರ್ ಅಂತ ಹೇಳ್ತಾರಲ್ಲ, ಮ್ಯಾಜಿಕಲ್ ಚೇರ್ ಆಗಿದೆ. ಹಾಗೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಂದ್ರೆ ಆ ದೇವರ ಗುಡಿ ಬಾಗಿಲಿಗೆನೆ ಅಲ್ಲೇ ಕುತ್ಕೋಬೇಕು ಅನ್ನೋದು ಏನು ಅನ್ನೋ ಅರ್ಥ ಆಗ್ತಾ ಇಲ್ಲ. ಅಂತದ್ ಏನಿದೆ ಅಲ್ಲಿ ಫಲ ಅಂತ ಅಂದ್ರೆ ಬೆಣ್ಣೆ ಅಲ್ಲಿ ಯಾವ ರೀತಿ ಹೊರಗಡೆ ಬೀಳ್ತಾ ಇದೆ ಮಜ್ಜಿಗೆಯಿಂದ ಕಡ್ದಿದ್ದು. ಇಲ್ಲಿ ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತದೆ. ಸ್ನೇಹಮಯಿಯವ್ರ ಜೊತೆಗೆ ಗರುಡ ಮಾತಾಡ್ತದೆ. ಸರ್ಕಾರಿ ಆಸ್ತಿ ಕಬಳಿಸಿದವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ 16/3/2026 ಈ ಇತ್ತೀಚೆಗೊಂದು ಬರ್ದಿದ್ದಾರೆ. ಹಾಗೆ 15/4/2025 ಪತ್ರ ಇದೆ. ಇಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಕಂದಾಯ ವಿಭಾಗದ ಉಪ ಆಯುಕ್ತರಿಗೆ, ರಮ್ಮನಹಳ್ಳಿ ಪಟ್ಟಣದ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ 2 ಪತ್ರ ಬರೆದಿದ್ದಾರೆ. ಇಲ್ಲಿ ರಮ್ಮನಹಳ್ಳಿ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮೌನಿ ಭಾವಗಳಾಗಿದ್ದಾರೆ. ಯಾಕೆ ಅಂದ್ರೆ ಅವರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೇ ಒಂದು ಉದ್ದೇಶದಿಂದ ಅನ್ನೋ ಅರ್ಥದಲ್ಲಿ. ಸ್ವಂತ ಇಲ್ವಾ, ಸ್ವಂತ ದೇಹ ಇದೆ, ಸ್ವಂತ ಅಭಿಪ್ರಾಯಗಳು ಉಳಿಬೇಕು, ಇನ್ನೊಬ್ಬರ ಉಡಿನಲ್ಲಿ ಯಾಕೆ ಬೀಳ್ಬೇಕು ಅನ್ನೋ ಅರ್ಥದಲ್ಲಿ ಜನರು ಕೇಳ್ತಾ ಇದ್ದಾರೆ. ಇಲ್ಲಿ ವೇಣು ಅನ್ನೋರು ಸಾಕಷ್ಟು ಅಲ್ಲಿ ಹೋರಾಟ ಮಾಡಿದ್ರು. ನಂತರ ಇಲ್ಲಿ ಸ್ನೇಹಮಯಿಯವರು ಏನ್ ಮಾತಾಡ್ತಾರೆ ನೀವೇ ಕೇಳ್ಕೊಂಡ್ಬಿಡ್ಬೋದು. ಇಲ್ಲಿ ಅವರು ಒಂದೇ ಒಂದು ಪ್ರಶ್ನೆ ಏನಂದ್ರೆ, ನಿಮ್ಮ ಒಡೆತನದ ಸರ್ಕಾರಿ ಆಸ್ತಿ ಕಬಳಿಸ್ತಾ ಇದ್ದಾಗ ನೀವ್ ಯಾಕೆ ಅಲ್ಲೇ ಕುತ್ಕೊಂಡಿದ್ದೀರಿ, ಸುಮ್ಮನೆ ಹಂಗೆ ನೋಡ್ತಾ ಕುತ್ಕೊಂಡಿದ್ದೀರಿ? ಇದನ್ನ ನಾವು ಹೇಳಿ ನಿಮ್ಮ ಬಾಗಿಲು ತಟ್ಟಿ ಇದು ನಿಮ್ಮ ಆಸ್ತಿ ನೀವು ತಗೊಳ್ರಿ ಅಂತ ಹೇಳ್ಬೇಕಾ? 259/3 ಈ 30 ಗುಂಟೆಯನ್ನ ಯಾವ ರೀತಿ ನೀವು ಹೆಂಗೆ ಹಂಚಿದಿರಿ ನೋಡಿ ಅಂತ ಹೇಳಿ ಕತೆ ಹೇಳ್ತೀನಿ ಅಂತ ಹೇಳ್ತಾರೆ. ನೀವು ಕೇಳ್ಬೋದು. 19/3/2005 30 ಗುಂಟೆ ಮಾರಾಟ ಮಾಡಿದ್ದಿದ್ದು. ಅಂದ್ರೆ ತಗೊಂಡಿದ್ದು ಯಾಕೆ? ಇಲ್ಲಿ ಬಡವರಿಗೆ ಹಂಚಿಕೆ ಮಾಡ್ಲಿಕ್ಕೆ. ಬಡವರಿಗೆ ಹಂಚಿಕೆ ಆಗಿದೆಯಾ? ಇಲ್ಲಿ ಸರ್ವೆ ಹೋಗಿ ನೋಡಿ ಯಾರಾದ್ರು. ಯಾಕಂದ್ರೆ ಈಗ ರಮ್ಮನಹಳ್ಳಿ ಏನು ಅಮೆರಿಕದಲ್ಲಿ ಇಲ್ಲ, ಹೋಗಿ ನೋಡಿ ಕೇಳಿ ಗೊತ್ತಾಗತ್ತೆ ಏನ್ ಅನ್ನೋದು. ಇಲ್ಲಿ ವಿಶೇಷವಾಗಿ ಅವರು ಈಗ ಸ್ನೇಹಮಯಿ ಕೃಷ್ಣ ಅವರು ಪ್ರಾದೇಶಿಕ ಆಯುಕ್ತರು ಮೈಸೂರಿಗೆ ಬಹಳ ಅದ್ಭುತ ಅಧಿಕಾರಿ ಅವರು, ಅವರಿಗೆ ಪತ್ರ ಬರೆದಿದ್ದಾರೆ. ಈಗ ಅದರ ಕಾಪಿ ಇಲ್ಲಿ ಮಹೇಶ್ ಅವರು ಕೂಡ ಸ್ಪಂದಿಸಿದ್ದಾರೆ. ಆ 30 ಗಂಟೆ ಅಲ್ಲ, ಅದು ಏನ್ ಹೇಳ್ತಾರಲ್ಲ, ಅದು ಎಲ್ಲಿ ಹೋಗೋದಿಲ್ಲ, 30 ಗುಂಟೆ ನಾವು ತಗೊಳ್ತೀವಿ, ಅದನ್ನ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾರೆ. ಇಲ್ಲಿ ಯಾವ ರೀತಿ ಹೋಯ್ತು ಸರ್ಕಾರಿ ಅಂದ್ರೆ, ಸ್ನೇಹಮಯಿಯವರ ಪ್ರಶ್ನೆ ಏನಂದ್ರೆ, ಇಲ್ಲಿ ಒಂದು ಎಳೆ ಸಿಕ್ಕ ಮೇಲೆ ಈ ರೀತಿ ಎಷ್ಟು ಆಗಿರ್ಬೋದು ನೋಡ್ಕೊಳ್ಳಿ ಸರ್, ನಿಮ್ಮ ಆಸ್ತಿಯನ್ನ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ನಾನೀಗ 14 ಸೈಟು
ಮೂಡಾದಲ್ಲಿ ವಾಪಸ್ ಕೊಡಿಸೋವಾಗ ಎಷ್ಟು ಹೈರಾಣ ಆಗಿದ್ದೀನಿ ನನಗೆ ಗೊತ್ತು. ಹಂಗೆ ನಾವು ನಿಮ್ಮ ಸೈಟ್ಗಳನ್ನ ತಗೊಳ್ಳಿ ಅಂತ ನಾನೇ ಕೊಡಿಸೋದು ಬರೀ ಇದೇ ಕೆಲಸ ಆಗುತ್ತಾ ಅಂತ ಕೇಳ್ತಾರೆ ಅವ್ರು. ಇಲ್ಲಿ ಗರುಡನ್ ಜೊತೆ ಮಾತಾಡಿ ತೋರಿಸ್ತೇನೆ. ಇಲ್ಲಿ ಹೆಂಗಂದ್ರೆ 15/4/2025 ಆಮೇಲೆ 16/3/2026 ಪತ್ರ ಬರೀತಾರೆ. ಹಿಂಗಾಗಿದೆ ನೋಡಿ ಅಂತ ಹೇಳಿ 11 ತಿಂಗಳ ಕಾಲ ನಿರ್ಲಕ್ಷ್ಯ ಮಾಡಿಕೊಂಡು ಸಮಯನ ವ್ಯರ್ಥ ಮಾಡ್ಕೊಂಡು ಮುಂದೆ ಹೋಗೋದಾದ್ರೆ ನಿಮ್ಮ ಆಸ್ತಿ ಬಗ್ಗೆ ನಿಮಗೆ ಹಿತಾಸಕ್ತಿ ಇಲ್ವಾ? ಯಾರೋ ಬಂದು ಪರಭಾರೆ ಮಾಡ್ತಾರೆ, ಬಡವರಿಗೆ ಸೇರ್ಬೇಕಾದ ಈ ಸರ್ಕಾರಿ ಸ್ವತ್ತನ್ನ ಪ್ರಭಾವಿಗಳ ಉಡಿಗೆ ನೀವು ಹಾಕ್ತಾ ಇದ್ದೀರಾ, ನೀವು ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಅನ್ನೋ ಅರ್ಥದಲ್ಲಿ. ಇಲ್ಲಿ ವಿಶೇಷವಾಗಿ ಹೆಂಗೆ ಅಂದ್ರೆ ಕರಿವಡ್ಡಯ್ಯ ಮಗ ಕೆಂಚಯ್ಯ ಅಂತ ಹೇಳಿ ರಮನಹಳ್ಳಿ ಗ್ರಾಮದ್ದು, ಇದು ಕಸಬಾ ಹೋಬಳಿದು ಕಥೆ ಇದು. ಆತನ ಹೆಂಡತಿ ಮತ್ತು ಮಕ್ಕಳು ಅವರ ಕುಟುಂಬಕ್ಕೆ ಸೇರಿದ ಸದರಿ ರಮನಹಳ್ಳಿ ಸರ್ವೆ ನಂಬರ್ 259/3 30 ಗುಂಟೆ ಜಮೀನನ್ನು ಸರ್ಕಾರಕ್ಕೆ ಮಾರಾಟ ಮಾಡಿ ದಿನಾಂಕ 19/3/2005 ಕ್ರಯಪತ್ರ ಅಂದ್ರೆ ಸೇಲ್ ಡೀಡಿಲಿ ನೋಂದಣಿ ಮಾಡಿಕೊಟ್ಟಿರ್ತಾರೆ. ಇದಾದ ನಂತರ ಕೆಂಚಯ್ಯನ ಮಗಳು ಶ್ರೀಮತಿ ಸುನಂದ ಎಂಬುವರು ತಮಗೆ ಭಾಗ ಬರಬೇಕು ಅಂದ್ರೆ ನನಗೆ ಬರಬೇಕು, ನಂಗೆ ಗೊತ್ತಿಲ್ಲಾರ್ದಾಗ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೋದಾಗ ಅದು OS ಒರಿಜಿನಲ್ ಸೂಟು 395/2014 ಅಂದ್ರೆ ಇಲ್ಲಿ 2005 ಮತ್ತು 2014 9 ವರ್ಷಗಳ ಟರ್ಮ್ ಇದೆ ನೋಡಿ. ಈ ಗ್ಯಾಪ್ ಕೊಡೋವರಿಗೆ ಹೆಂಗೆ ಸುಮ್ಮನೆ ಕೊಡ್ತಾರೆ ಅಂದ್ರೆ ಕುಂಭಕರ್ಣ ನಿದ್ದೆ ಯಾವ ರೀತಿ ಆಗುತ್ತೆ, ಎಷ್ಟು ಆಟಗಳು ಇರ್ತಾವೆ ನೋಡಿ. ಇಲ್ಲಿ ಸಂಖ್ಯೆಯು ದಾವೆ ಈಗ 395/14 ಸಂಖ್ಯೆಯ ದಾವೆಯನ್ನು ದಾಖಲಿಸಿದ್ದು ಸದರಿ ದಾವೆಯಲ್ಲಿ ಸುಭದ್ರಮ್ಮನಿಗೆ 1/3 ಅಲ್ಲಿ ಕೊಡಬೇಕು ಅಂತ ಬರ್ತದೆ. ಅಂದ್ರೆ 10 ಗುಂಟೆ ಜಮೀನು, ಉಳಿಕೆ ಜಮೀನು ಏನಿದೆಯಲ್ಲ 20 ಗುಂಟೆ ಜಮೀನು ಸರ್ಕಾರದ ಭಾಗಕ್ಕೆ ಬಂದಿರುತ್ತದೆ. ಆದ್ರೆ ಈ ವಿಚಾರವನ್ನು ಮುಚ್ಚಿಟ್ಟು 20 ಗುಂಟೆಯ ಈ ಸರ್ಕಾರದ ಅಂತ ಅಂದ್ರೆ ಆಸ್ತಿ ಅನ್ನೋದನ್ನ ಈ ವಿಷಯವನ್ನ ಈ ನಾಲೆಜ್ ಅನ್ನ ವಿಚಾರವನ್ನೇ ಮುಚ್ಚಿಟ್ಟು ಕೆಂಚಯ್ಯನವರಿಗೆ 20 ಗುಂಟೆ ಜಮೀನು ಸಂಬಂಧಿಸಿದ ಸುಳ್ಳು ನಕ್ಷೆಯನ್ನು ಮ್ಯಾಪ್ ಅನ್ನ ಮಾಡಿದ್ದರಿಂದ ಸದರಿ ನಕ್ಷೆಯ ಪ್ರಕಾರ 10 ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ 259/4 ಎಂದು ಕೇಳ್ಕೊಳ್ಳಿ, 259/4 ಎಂದು 20 ಗುಂಟೆ ಜಮೀನಿಗೆ ಸಂಬಂಧಿಸಿದಂತೆ 259/5 ಎಂಬಂತೆ ಹೊಸದಾಗಿ ಸರ್ವೆ ನಂಬರ್ ನೀಡಿ ಖಾತೆಯನ್ನು ಮಾಡಲಾಗಿರುತ್ತದೆ. ಈ ಮಾಡಿಕೊಡುವವರು ಯಾರು, ಅವರಿಗೆ ಏನ್ ಸಿಕ್ತು ಯೋಚನೆ ಮಾಡಿ. ಸುಮ್ನೆ ಏನ್ ಬೇಕಾದ್ ಯಾಕೆ ಮಾಡ್ತಾರೆ, ರಿಸ್ಕ್ ಯಾಕೆ ತಗೊಳ್ತಾರೆ? ಇಲ್ಲಿ ಕೆಲವೊಂದು ಕಡೆ ಏನಾಗಿದೆ, ಗೋಡೆಗಿನ್ ತಗೊಂಡು ಎಲ್ಲೇ ಹೊಡ್ಕೊಂಡಿದ್ರಂತೆ, ಇವ್ರು ಅದನ್ನೇ ತಗೊಂಡೋಗಿ ಗೋಡೆಗೆ ಇಟ್ಟಿದ್ದಾರೆ. ಸ್ವಲ್ಪ ದಿವಸದಲ್ಲೇ ಗೊತ್ತಾಗತ್ತೆ. ಆ 30 ವಾಪಸ್ ಸರ್ಕಾರಕ್ಕೆ ಬಂದಾಗ ನಿಮಗೆ ಕೊಟ್ಟಿದ್ದನ್ನ ವಾಪಸ್ ನಮಗೆ ಕೊಡಿ ಅಂದಾಗ ಅಲ್ಲಿ ಶುರುವಾಗತ್ತೆ ಹೊಡೆಯೋದು. ಯಾಕಂದ್ರೆ ಈಗ ಯಾರೋ ಅವ್ರ ಪರವಾಗಿ ಏನೋ ಒಂದು ಬಂದು ಮನವಿ ಕೊಡ್ತಾರೆ, ಅವೆಲ್ಲ ಸರಿ. ಮುಂದೊಂದು ದಿವಸ ಸತ್ಯ ಮುಚ್ಚಿಟ್ಟ ಹೆಣದಂತೆ ತೆಗೆದ ಮೇಲೆ ವಾಸನೆ ಬರಲೇಬೇಕು. ಇಲ್ಲಿ ಹೆಸರಿಗೆ ಏನೇನೋ ಮಾಡಿಕೊಂತು ಕಡೆಗೆ ಸಿಕ್ಕಷ್ಟು ಸಾಕು ಬಾಚ್ಕೊಂಡು ಹೋಗೋಣ ಅಂತ ಅನ್ನೋದಾಗಾದ್ರೆ ಈ ಲೋಕಾಯುಕ್ತರು ಕೂಡ ಈ ಕೇಸನ್ನ ಬಹಳ ವಿಶೇಷವಾಗಿ ನೋಡ್ತಾ ಇದ್ದಾರೆ. ಇರಲಿ ಎಚ್ಚರ. ಯಾಕಂದ್ರೆ ಇನ್ನೊಂದು ಮಾತು ಹೇಳ್ತಾ ಇದ್ರು ಯಾರು, ಮೊಬೈಲ್ನಲ್ಲಿ ಒಂದು ಆ್ಯಪ್ ಇದೆ ಸರ್, ಅದರಲ್ಲಿ ಗೊತ್ತಾಗತ್ತೆ, CCTV ಮೊಬೈಲ್ನಲ್ಲೇ ಬರ್ತದೆ. ಉದೇಶ್ ಅವರಿಗೆ ಮನೆ ಗೊತ್ತಾಗಿದೆ ಅಂತೆ, ಅದು ಮೊಬೈಲ್ನಲ್ಲಿ ಆ ಸರ್ಕಾರಿ ಯಾರ್ಯಾರು ಬರ್ತಾರ ಆಫೀಸ್ನಲ್ಲಿ ಅಂತ ಹೇಳಿ ಒಬ್ಬ ವ್ಯಕ್ತಿ ಅದನ್ನ ನೋಡ್ಕೊಂಡು ಲೋಕಾಯುಕ್ತರು ಬಂದ್ರೆ ಅಲ್ಲಿಂದ ಸ್ಕಿಪ್ ಆಗ್ತಾರೆ ಅಂತ ಹೇಳಿ ಅಲ್ಲಿ ವಿಶೇಷವಾದ ವ್ಯಕ್ತಿಗಳು ನಮಗೆ ಫೋನ್ ಮಾಡಿ ಹೇಳಿದ್ರು. ಅಂದ್ರೆ ಸರ್ಕಾರಿ ಅಲ್ಲಿ ವಿಶೇಷವಾಗಿ ಈ ಆಫೀಸರಿಗೆ ಮೊಬೈಲ್ನಲ್ಲಿ ಯಾರು ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ, ಏನಾಗ್ತದೆ ಅಂತ ನೋಡೋದು, ಈ ಲೈವ್ ನೋಡೋದು ಯಾಕೆ ಹೇಳ್ತೀನಿ ಉದೇಶ್ ಸರ್, ನೀವು ಆ ಮೊಬೈಲ್ನ ಸೀಸ್ ಮಾಡಿ ಒಂದಿಷ್ಟು ನೋಡ್ಕೇಳಿ. ಯಾಕಂದ್ರೆ ನೀವು ಎಲ್ಲರೂ ಅಲ್ಲಿ ಬಂದಾಗ ಕೆಲವೊಬ್ಬ ವ್ಯಕ್ತಿಗಳು 2 ದಿವಸ ರಜೆ ಹಾಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಅಲ್ಲಿಯ ಮೊಬೈಲ್ನಲ್ಲಿ ಯಾರು ಕಾಣ್ತಾ ಇದ್ದಾರೆ, ಯಾರು ಬರ್ತಾ ಇದ್ದಾರೆ ಅಂತ ನೋಡಿದ್ಮೇಲೆ ಅಲ್ಲಿಂದ ಓಡಲೇ ಆಗ್ತದಂತೆ. ಇಲ್ಲಿ DVDC ಮೇಡಮ್ ಅವ್ರಿಗೆ ಹಾಗೆ ಮಹೇಶ್ ಅವ್ರಿಗೆಲ್ಲ ಗೊತ್ತಾಗಿದೆ ಈ ವಿಚಾರ. ಮೊಬೈಲ್ ಪರಾಮರ್ಶಲಿ ಗೊತ್ತಾಗತ್ತೆ. ಹಾಗೆ ಚೀಫ್ ಆಫೀಸರ್ ಆಗಿರಿ. ಯಾಕಂದ್ರೆ ರವಿ ಕೀರ್ತಿ ಅವ್ರು ಹೋಗಿದ್ದೆ, ಇವ್ರು ಬಂದಿದ್ದು ವರದಾನ ಅನ್ನಂಗೆ ಕೆಲವೊಬ್ರಿಗೆ ಆಗ್ಬಾರ್ದು. ಸರ್ಕಾರಿ ಕೆಲಸ, ದೇವರ ಕೆಲಸ ಬಹಳ ಅದ್ಭುತವಾಗಿ ಸಿಕ್ಕಿದೆ, ಅದನ್ನ ನಿಭಾಯಿಸಿಕೊಂಡು ಹೋಗಿ ಪುಣ್ಯಾತ್ಮರೇ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ, ಈ ಕೆಂಚಯ್ಯನವ್ರ ನಿಧನ ಆದ ನಂತರ ಹೆಂಡತಿ ಶ್ರೀಮತಿ ಚೌಡಮ್ಮ ಮತ್ತು ಮಕ್ಕಳಾದ ದೇವರಾಜು ಹಾಗ ಸುಭದ್ರಮ್ಮ ಅವರು ಹೆಸರಿಗೆ ಖಾತೆಯು ಮುಂದುವರಿಯುತ್ತದೆ. ಇದನ್ನು ಪಡಿಸಿಕೊಂಡು ಶ್ರೀಮತಿ ಚೌಡಮ್ಮ ಮತ್ತು ಮಕ್ಕಳುಗಳು ಸೈಯದ್ ಫೈಜಲ್ ಎನ್ನುವರಿಗೆ, ಇಲ್ಲಿ ಒಂದು ಹೆಸರು ಬರ್ತದೆ ಸೈಯದ್ ಫೈಜಲ್ ಅಂತ ಹೇಳಿ,
12/7/2023 ಸಾಮಾನ್ಯ ಅಧಿಕಾರ ಪತ್ರವನ್ನು ನೋಂದಣಿ ಮಾಡಿಕೊಟ್ಟಿದ್ದರಿಂದ ಸೈಯದ್ ಫೈಜಲ್ ರವರು ಸದರಿ 20 ಗುಂಟೆ ಜಮೀನನ್ನು ಫಾಜಿಲ್ ಬೇಗ್ ಮತ್ತು ವಹೀದ್ ಅಖ್ತರ್ ಖಾನ್ ಅವರಿಗೆ ಮಾರಾಟ ಮಾಡಿ ಕ್ರಯಪತ್ರವನ್ನು 10/10/2024 ನೋಂದಣಿ ಮಾಡಿಕೊಟ್ಟಿರುತ್ತಾರೆ. ಹೇಳ್ತಾರಲ್ಲ, ಒಬ್ಬರಿಗಿಂತ ಒಬ್ರು ಅಂದ್ರೆ ನೀ ನನಗೆ ಕೊಡು, ನಾನು ನಿನಗೆ ಕೊಡು ಅನ್ನೋ ಅರ್ಥದಲ್ಲಿ ಹೋಗಿದೆ. ಇದಕ್ಕೆ ವಿಶೇಷವಾಗಿ ಈಗ ಕೆಲವೊಬ್ರು ಮುಖ್ಯಾಧಿಕಾರಿಗಳಿಗೆ ದೂರ್ತಾ ಇದ್ದಾರೆ, ಮುಖ್ಯಾಧಿಕಾರಿಗಳನ್ನು ಕೂಡ ದೂರ್ತಾ ಇದ್ದಾರೆ. ಹಾಗೆ ವಿಲೇಜ್ ಅಕೌಂಟೆಂಟ್ ಅವ್ರನ್ನ ಅಂದ್ರೆ ನೀವು ಎಲ್ಲ ಹಿಂಗ್ ಮಾಡಿರೋದ್ರಿಂದನೇ ಹಿಂಗಾಗಿರಕ್ಕೆ ಸಾಧ್ಯ, ಇಲ್ಲಾಂದ್ರೆ ಏನ್ ಮ್ಯಾಲಿಂದ ಬಂದು ಉದರೋದಿಲ್ಲ ಪತ್ರಗಳು, ಹಾಗೆ ದಾಖಲೆಗಳು. ಬಿಲ್ ಕಲೆಕ್ಟರ್ ಕೂಡ ಇಲ್ಲಿ ಮೌನಿ ಬಾಬಾ ಆಗಿದ್ದಾರೆ. ಆದ್ರೆ ಒಂದು ವಿಶೇಷ ಏನಂದ್ರೆ ಆ ಬಿಲ್ ಕಲೆಕ್ಟರು ಇಲ್ಲಿ ಯಾವುದು ಅಂದ್ರೆ ಇದು ಸರ್ಕಾರಿ ಜಾಗ, ಇದನ್ನ ಮಾಡಬಾರ್ದು ಅಂತ ಹೇಳಿ ಬರೆದಿದ್ದಾರೆ ಅಂತ. ಅಂದ್ರೆ ಇದನ್ನ ವಿಶೇಷವಾಗಿ ಈ ಉಲ್ಲೇಖದಲ್ಲಿ ಓದಲೇಬೇಕು. ಅಂದ್ರೆ ಮೇಲ್ಕಂಡ ಸದರಿ ಜಮೀನಿನ ಸ್ವತ್ತುಗಳು ಸಂಬಂಧ ರಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ನಿವೇಶನಗಳು ಎಂಬಂತೆ ಇಲ್ಲಿ ನಾನ್ ಅಗ್ರಿಕಲ್ಚರ್ ಸ್ವಲ್ಪ ನೋಡಿ ಇಲ್ಲಿ ಹೋಗಿ ಬನ್ನಿ ಸರ್. ನಾನು ಆಕ್ಚುಲಿ ಇಲ್ಲಿ ಕಾರ್ಪೊರೇಷನ್ ತನ್ವೀರ್ ಆಸಿಫ್ ಅವರೇ, ಜಿಗಣಿ ಅವರೇ, ಕಡೆಗೆ DC ಅವರೇ ಎಲ್ಲರೂ ಒಂದು ಗಾಡಿ ಮಾಡ್ಕೊಂಡು ಹೋಗಿ ಬಂದ್ಬಿಡಿ. ಸ್ಪಾಟಿಗೆ ಹೋಗಿ ಸ್ಪಾಟ್ನಲ್ಲಿ ಎಲ್ಲರನ್ನ ಕರೆಸಿ, ಸಾಧ್ಯ ಆದ್ರೆ ಲೋಕಾಯುಕ್ತರನ್ನು ಕೂಡ ಅಲ್ಲಿ ನಾವು ಕರ್ಕೊಂಡ್ ಬರ್ತೇವೆ. ಇಲ್ಲಿ ಖಾತೆಗಳ ವರ್ಗಾವಣೆ ಆಗಿರುತ್ತೆ ಎಂಬ ಮಾಹಿತಿಯು ಲಭ್ಯವಾಗಿರುತ್ತದೆ. ಈ ರೀತಿ ಸರ್ಕಾರಿ ಸ್ವತ್ತುಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಅವರ ಸ್ವತ್ತುಗಳು ಎಂಬಂತೆ ಸುಳ್ಳು ದಾಖಲೆಗಳನ್ನು ಮಾಡಿ, ಅವರ ಸ್ವತ್ತುಗಳು ಖಾಸಗಿ ವ್ಯಕ್ತಿಗಳ ಸ್ವತ್ತುಗಳು ಎಂಬಂತೆ ಸುಳ್ಳು ದಾಖಲೆಗಳನ್ನು ಮಾಡಲು ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ರಾಜಸ್ವ ನಿರೀಕ್ಷಕ ಅಂದ್ರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಪ್ರಮುಖ ಕಾರಣಕರ್ತರು ಅಂತ ಹೇಳಿದ್ದಾರೆ. ಬಿಲ್ ಕಲೆಕ್ಟರ್ ಮತ್ತು ಇವರು ಸರ್ಕಾರಿ ಸ್ವತ್ತು ಅಂತ ಅಭಿಪ್ರಾಯ ನೀಡಿದ್ದರೂ, ವಿಶೇಷ ನೋಡ್ರಿ, ಬಿಲ್ ಕಲೆಕ್ಟರು ಇದು ಸರ್ಕಾರಿ ಸ್ವತ್ತು ಎಂದು ಅಭಿಪ್ರಾಯ ನೀಡಿದ್ದರೂ ಸಹ ಖಾಸಗಿ ವ್ಯಕ್ತಿಗೆ ಖಾತೆ ಮಾಡಿರುತ್ತಾರೆ. ದಾಖಲೆ ಇದೆ, ಹೇಳ್ತಾರಲ್ಲ, ದಾಖಲೆಗಳು ಎಲ್ಲೂ ಹೋಗೋದಿಲ್ಲ. ಮಾಡಿದವ್ರು ಯಾರಂತ ಗೊತ್ತಾಗತ್ತೆ, ಮಾಡಿದವ್ರು ತಿಂತಾರೆ ಗಡುವನ್ನ. ಇಲ್ಲಿ ಸದರಿ ಜಮೀನಿನ ಸಂಬಂಧ ಖಾತೆಗಳನ್ನು ವರ್ಗಾವಣೆ ಮಾಡುವುದಕ್ಕೆ ಸಂಬಂಧ ಎಲ್ಲಾ ಕಡತಗಳನ್ನು ಎಲ್ಲಾ ದಾಖಲೆಗಳೊಂದಿಗೆ ಹಾಜರಾಗ್ಲಿ ಕರೀರಿ. ಇಲ್ಲಿ ಒಂದು ಆಗ್ಲಿ ಗೊತ್ತಾಗತ್ತೆ. ಕಡೆಗೆ ಇಲ್ಲಿ ಮಹೇಶ್ ಅವರು ಹೇಳ್ತಾರೆ, ತಲೆ ಕೆಡಿಸ್ಕೊಬೇಡಿ, 30 ಗುಂಟೆ ವಾಪಸ್ ಬಂದ ಅಂತ ಕೇಳ್ರಿ, ನಂತರ ಅಲ್ಲಿ ಏನಾಗಿದೆ ಅಂತ ಹೇಳಿ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಆ ನ್ಯಾಯಾಲಯದ ಡಿಗ್ರಿ ಆದೇಶ ಅವೆಲ್ಲ ಅಟ್ಯಾಚ್ ಮಾಡಿಕೊಂಡು ಕೊಟ್ಟಿದ್ದಾರೆ. ಇಲ್ಲಿ ಫಾಜಿಲ್ ಅವರೇ, ನೀವು ತಗೊಂಡಿದ್ರಿ, ನೀವು ಯಾರ್ಯಾರಿಗೆ ಏನೇನು ಕೊಟ್ಟಿರೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಇದು ಬಡವರಿಗೆ ಹಂಚಿಕೆ ಮಾಡಬೇಕಾದ ಮನೆಗಳು, ಇಲ್ಲಿ ಬಂದವರೆಲ್ಲ ಬಡವರಲ್ಲ. ಹಾಗೆ ನೀವು ಸಾಕಷ್ಟು ಹಣವನ್ನ ನೀಡಿ ಇಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಶ್ರೀಮಂತರಾಗಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಮಸ್ಕಾರ. ಇದು ಭಾಗ 1, 2ರಲ್ಲಿ ಮತ್ತೆ ಸಿಗೋಣ. ಸ್ನೇಹಿತರೆ ಸರ್ ನಮಸ್ಕಾರ. ಈಗ ಹೋರಾಟದ ಪರ್ವ ಎಲ್ಲೇ ಒಂದ್ ಕಡೆ ಮೂಡೋದ್ರಿಂದ ಈಗ ರಮನಹಳ್ಳಿ ಕಡೆ ಬಂದಂಗೆ ಕಾಣ್ತಾ ತಂದು ಈಗ ಕೆಲವೊಂದು ಸರ್ಕಾರಿ ಆಸ್ತಿಗಳನ್ನ ಎಲ್ಲ ಖಾಸಗಿ ವ್ಯಕ್ತಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಅರ್ಜಿ ಕೂಡ ತಾವು ಕೊಟ್ಟಿದ್ರಿ ರೀಜನಲ್ ಕಮಿಷನರ್ಗೆ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಿ ಸರ್. ಅಲ್ಲಿ ನಮ್ಮ ದೇಶದಲ್ಲಿ ಸರ್ಕಾರದ ಆಸ್ತಿಯನ್ನು ಕಾಪಾಡಬೇಕಾದಂಥ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಒಬ್ಬರು ಅವಿನಾಭಾವ ಸಂಬಂಧನ ರೀತಿಯಲ್ಲಿ ನಡ್ಕೊಳ್ತಾರೆ. ಅಂದರೆ ನೀವು ಭಕ್ಷಣೆ ಮಾಡೋದಕ್ಕೆ ನಾವು ರಕ್ಷಣೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಇಬ್ಬರು ಪರಸ್ಪರ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಸೊ ರಾಜಕಾರಣಿಗಳು ಏನು ಸರ್ಕಾರಿ ಆಸ್ತಿಯನ್ನು ಕಬಳಿಸ್ಕೊಳ್ತಾರೆ, ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ರಕ್ಷಣೆ ಮಾಡುವಂಥದ್ದು. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಆಸ್ತಿಯನ್ನು ಭಕ್ಷಣೆ ಮಾಡೋದಕ್ಕೆ ಜನಪ್ರತಿನಿಧಿಗಳ ರಕ್ಷಣೆ ಮಾಡುವಂಥದ್ದು ಈ ಥರ ನಡೀತಾ ಇದೆ. ಸೊ ನಾವು ಜನರು, ಈ ದೇಶದ ಜನರು ಇದನ್ನು ಪ್ರಶ್ನೆ ಮಾಡದೆ ಸೊ ಇವನ್ನೆಲ್ಲ ಕೂಡ ನೋಡ್ಕೊಂಡು ಸುಮ್ಮನೆ ಇರೋಂಥದ್ದೇ ಈ ವಿರೋಧ ಅಂತ ಹೇಳ್ಬೋದು. ಸೊ ಇಲ್ಲಿ ನಮಗೆ ಕೆಲಸ ಒತ್ತಡ ಇದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಗಂಭೀರವಾದಂಥ ಒಂದು ಅಂಶಗಳು ಕಂಡು ಬಂದಾಗ ಅನಿವಾರ್ಯವಾಗಿ ಆ ಕೆಲಸ ಒತ್ತಡ ಮಧ್ಯೆ ಕೂಡ ಈ ರೀತಿ ಬೇರೆ ಬೇರೆ ವಿಚಾರಗಳು ಕೂಡ ನಾವು ದೂರ ಹಂಚಿಕೊಳ್ಳುವಂಥ ಅನಿವಾರ್ಯತೆ ಉಂಟಾಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಒಂದು ರಮನಹಳ್ಳಿ ವಿಚಾರದಲ್ಲಿ ಸರ್ಕಾರಿ ಸ್ವತ್ತನ್ನು ಒಂದು ದುರ್ಬಳಕೆ ಮಾಡಿಕೊಂಡು, ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಮತ್ತು ರಮನಹಳ್ಳಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಖಾಸಗಿ ವ್ಯಕ್ತಿಯನ್ನು ಶಾಮೀಲಾಗಿ ತಮ್ಮ ಬೆನಾಮಿಯಾಗಿ
ಆಸ್ತಿನ ಇದು ಮಾಡಿ ಕಬಲೇಶ್ವರ ವಿಷಯ ಕರ್ಕೊಂಡು ಬಂದಾಗ ನಾನು ದೇವರ ಅರ್ಜಿ ಪಡೀನಿ. ಸೊ ಇಲ್ಲಿ ನನಗೆ ಲಭ್ಯವಿರೋ ದಾಖಲೆಗಳನ್ನು ಗಮನಿಸಿದಾಗ ರಮಣಿ ಗ್ರಾಮದ ಸರಮಾನ 259/3ರಲ್ಲಿ ಏನು 61 ಕುಂಟೆ ಜಮೀನು ಇರುತ್ತೆ, ಅದು ಇಬ್ಬರಿಗೆ ಭಾಗ ಆಗಿರುತ್ತೆ. 33 ಕುಂಟೆ 33 ಕುಂಟೆ ಆ ಎರಡೂ ಜಮೀನನ್ನು ಕೂಡ ಸರ್ಕಾರ ಖರೀದಿ ಮಾಡಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಕ್ರಾಯಪತ್ರ ಕೂಡ ನೋಂದಣಿಯಾಗಿದೆ. ಈಗಿದ್ರೂ ಕೂಡ ಕೆಂಚಯ್ಯನವರ ಮಗಳು ಸುಂದರಮ್ಮ ಅಂತೇಳಿ ಅವರು ತಮ್ಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಈ ಥರ ಮಾರಾಟ ಮಾಡಿ ನನ್ನ ಭಾಗದ ಆಸ್ತಿಯನ್ನು ಕೂಡ ಮಾರಾಟ ಮಾಡಿ ನನಗೆ ವಂಚನೆ ಮಾಡಿದರೆ. ಹಾಗಾಗಿ ನನ್ನ ಭಾಗದ ಆಸ್ತಿಯನ್ನು ಕೊಡಿಸಿದರೆ ಒಂದು ಸಿವಿಲ್ ಪ್ರಕರಣ ದಾಖಲು ಮಾಡಿದಾಗ ಆ ಸರ್ಕಾರಿ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಸರಿಯಾದ ರೀತಿಯಲ್ಲಿ ವಾದವಂಡನೆ ಮಾಡಿದೆ. ಆ ಮಾನ್ಯ ನ್ಯಾಯಾಲಯಕ್ಕೆ ಒಂದು ಮನವರಿಕೆಯನ್ನು ಮಾಡಿಕೊಳ್ಳದ ಕಾರಣದಿಂದ ಮಾನ್ಯ ನ್ಯಾಯಾಲಯ ಆ ಸುಂದರಮ್ಮ ಅವರಿಗೆ 3ನೇ ಒಂದು ಭಾಗ ಜಮೀನು ಕೊಡಬೇಕು ಅಂತೇಳಿ ಆದೇಶ ಮಾಡುತ್ತೆ. ಅಂದರೆ 10 ಗುಂಟೆ ಈ ನೆಲೆ 10 ಗುಂಟೆ ಸುಂದರಮ್ಮ ಅವರಿಗೆ ಕೊಡಬೇಕಾಗುತ್ತೆ. ಈಗ ತಮ್ಮ ಪ್ರಕಾರ ಅದು ಸರ್ಕಾರ ಜಾಗನೇ ನೀವು ಈಗ ಸರಿಯಾಗಿ ವಾದ ಮಾಡಿದ್ರಿ ಅಂತ ಹೇಳ್ತೀರಿ? ಹೌದು, ಸರ್ಕಾರ ಸರಿಯಾಗಿ ವಾದ ಮಾಡಿದರೆ ನ್ಯಾಯಾಲಯ ಅವ್ರಿಗೆ 3ನೇ ಒಂದು ಭಾಗ ಕೊಡಬೇಕು ಅಂತೇಳಿ ಆದೇಶ ಮಾಡ್ತಿರಲ್ಲ. ಸೊ ಸರ್ಕಾರಿ ಭೂಮಿ ಆಗಿರೋದ್ರಿಂದ ನಿಮ್ಗೆ ಎಲ್ಲಿ ನಷ್ಟ ಆಗಿದೆ, ನಿಮ್ಮ ತಂದೆಯವರು ಕೂಡ ನಿಮ್ಮ ಕುಟುಂಬದವರೇ ನಿಮಗೆ ಮೋಸ ಮಾಡಿದರೆ ಆ ಆಸ್ತಿ ಸಂಬಂಧಪಟ್ಟ ಹಣನ ನಿಮ್ಮ ಕುಟುಂಬದವ್ರು ಪಡ್ಕೊಂಡಿದ್ದಾರೆ. ಹಾಗಾಗಿ ಅವರಿಂದನೇ ನೀವು ಬೇಕಾದಂಥ ಭಾಗವನ್ನು ಪಡ್ಕೊಳ್ಳಿ ಅಂತೇಳಿ ಆದೇಶ ಮಾಡೋ ಸಾಧ್ಯತೆ ಇತ್ತು. ಅದಕ್ಕಿಂತ ಮುಖ್ಯ ಕಾಲಮಿತಿ ಕಾಯ್ದೆಯಲ್ಲಿ ಆ ಒಂದು ಕಾಲಮಿತಿಯಲ್ಲಿ ಕೂಡ ಅವರು ಅರ್ಜಿಯಲ್ಲಿ ಸಲ್ಲಿಸದೆ ವಿಳಂಬವಾಗಿ ಸಲ್ಲಿಸಿದರು. ಸೊ ಇದು ಯಾವುದು ಕೂಡ ಅವ್ರು ಮಾಡಿದ ನಿರ್ಲಕ್ಷ್ಯ, ಸರ್ಕಾರಿ ನಿರ್ಲಕ್ಷ್ಯ ಮಾಡೋದ್ರಿಂದ 10 ಗುಂಟೆ ಜಾಗ ಆ ಸಂದರ್ಭ ಕೊಡಬೇಕು ಅಂದರೆ ಆದೇಶ ಆಗಿದೆ. ಸೊ ಈ ಒಂದು ಆದೇಶವನ್ನು ದುರ್ಬಳಕೆ ಮಾಡಿಕೊಂಡು ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು 10 ಗುಂಟೆಯನ್ನು ಸುಂದರಮ್ಮ ಹೆಸರಿಗೆ ಒಂದು ಖಾತೆ ಮಾಡೋ ಸಂದರ್ಭದಲ್ಲಿ ಉಳಿದ 26 ಗುಂಟೆಯನ್ನು ಅವ್ರ ತಂದೆ ಕೆಂಚಯ್ಯರ ಹೆಸರಿಗೆ ಖಾತೆ ಮಾಡೋದ್ರಿಂದ ಅದನ್ನು ದುರ್ಬಳಕೆ ಮಾಡಿಕೊಂಡು ಅವ್ರ ಮನೆಯವರು ಸೊ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ ಜಮೀನು. ಆ ಒಂದು ಹಿನ್ನೆಲೆಯಲ್ಲಿ ಪ್ರಾಧಿಕಾರ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಅದು ಕೃಷಿ ಭೂಮಿ ಗೊತ್ತಿರೋ ಕೂಡ ಅನ್ಯಕ್ರಾಂತಿ ಆಗಿರಲ್ಲ ಮತ್ತು ಸಕ್ಷಮ ಪ್ರಾಧಿಕಾರದ ನಕ್ಷೆ ಮಂಜೂರಾತಿ ಆಗಿಲ್ಲ ಅಂತ ಗೊತ್ತಿರೋ ಕೂಡ ಕೃಷಿ ಭೂಮಿನ ನಿವೇಶನ ಅಂತೇಳಿ ಒಂದು ಖಾತೆಯನ್ನು ಮಾಡೋದ್ರಿಂದ ಸೊ ಅವರ ನಿವೇಶನ ಅಂತ ಆಗಲಿ ಒಂದು ಜನಕ್ಕೆ ಒಂದು 5-6 ಜನಕ್ಕೆ ಮಾರಾಟ ಮಾಡೋದು ಕೂಡ ತಿಳಿ ಬಂದಿದೆ. ಸೊ ಇದೆಲ್ಲರ ಹಿನ್ನೆಲೆಯಲ್ಲಿ ಸೊ ನಾನು ಪ್ರಾದೇಶಿಕ ಆಯುಕ್ತ ದೇವರ ಅರ್ಜಿ ಕೊಟ್ಟಿದ್ದೀನಿ. ಈ ಸಂಬಂಧ ಹಾಗೆ ವಿಚಾರಣೆ ನಡೀತಾ ಇದೆ, ಕ್ರಮಗಳು ತಗೊಳ್ಳುವಂಥ ಸಾಧ್ಯತೆ ಇದೆ ಅಂತ ತಿಳಿ ಬಂದಿದೆ. ಆದರೆ ಇದುವರೆಗೂ ಕೂಡ ಪ್ರಕರಣ ದಾಖಲು ಮಾಡಿಲ್ಲ. ಸರ್ಕಾರಿ ಆಸ್ತಿ ಸಂಬಂಧಪಟ್ಟ ಇದರ ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ವಂಚನೆ ಮಾಡೋದು ಕಂಡು ಬಂದರೂ ಕೂಡ ಇನ್ನೂ ಪ್ರಕರಣ ದಾಖಲು ಮಾಡಿಲ್ಲ. ಇನ್ನೊಂದು 2-3 ದಿನಗಳಲ್ಲಿ ನಾನು ನೋಡ್ತೀನಿ. ಸಂಬಂಧಪಟ್ಟ ತಹಸೀಲ್ದಾರ್ ಆಗಲಿ ಅಥವಾ ಸಂಬಂಧಪಟ್ಟ ಅಧಿಕಾರಿ ಆಗಲಿ ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡದೇ ಇದ್ದರೆ ಸೊ ತಹಸೀಲ್ದಾರರು ಕೂಡ ಒಳಗೊಂಡಂತೆ ಸೊ ನಾನೇ ಪ್ರಕರಣ ದಾಖಲು ಮಾಡುವಂಥ ಕೆಲಸನ ಮಾಡಬೇಕಾಗುತ್ತೆ. ಸರ್, ಇವತ್ತು ರೆವಿನ್ಯೂ DC ಇದಾರಲ್ಲ ಕಾರ್ಪೊರೇಷನ್, ಅವರು ಕೂಡ ದರೋಡ ಮಾತಾಡಿದಾಗ ಹೇಳ್ತಾಯಿದ್ರು, ಇಲ್ಲ ನಾವು ಆ್ಯಕ್ಷನ್ ತೊಗೋತೀವಿ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ. ಈಗ ನೀವು ಕೊಟ್ಟಿರೋ ಅರ್ಜಿ ಆಲ್ರೆಡಿ ಸುಮಾರು ದಿವಸ ಆಯಿತು. ಇಲ್ಲಿ ಒಂಥರ ಉದಾಸೀನತೆ ಬಂದಿದೆ, ಅದೇ ಇವರು ಅಪೋಸಿಟ್ನವರಿಗೆ ಹೆಲ್ಪ್ ಆಗಿದೆ ಅಂತೀರಾ ಸರ್? ಹೌದು ಸರ್, ನೋಡಿ 1 ವರ್ಷದಿಂದನೇ ಕೂಡ ನಗರ ಪಾಲಿಕೆ ಅಧಿಕಾರಿಗಳು ಪಟ್ಟಣ ಪಂಚಾಯತಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಅವ್ರ ಗಮನಕ್ಕೆ ಬಂದಿದೆ, 1 ವರ್ಷದಿಂದಲೇ ಅವ್ರ ಗಮನಕ್ಕಿದೆ ಈ ಥರ ಸರ್ಕಾರಿ ಆಸ್ತಿ ಅಂದರೆ ಮೈಸೂರು ನಗರ ಪಾಲಿಕೆಗೆ ಸೇರಿದಂಥ ಆಸ್ತಿಗಳನ್ನು ಈ ಥರ ಬೇರೆಯವರು ದುರ್ಬಳಕೆ ಮಾಡ್ಕೊಳ್ತಾರೆ, ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಕಬಳಿಸೋ ಪ್ರಯತ್ನ ಪಡ್ತಾರೆ. ಆದರೆ ಅದಕ್ಕೆ ಬೇಕಾದಂಥ ಕೆಲಸಗಳನ್ನ ಮಾಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಸೊ ಇದನ್ನು ದುರ್ಬಳಕೆ ಮಾಡ್ಕೊಂಡೆ ಈಗ ಈ ರೀತಿ ಸರ್ಕಾರಿ ಆಸ್ತಿ ಕಬಳಿಸಿರೋಂಥದ್ದು. ಹಾಗಾಗಿ ನಾನು ಈ ದೂರ ಅರ್ಜಿ ಕೊಟ್ಟು ಹಲವಾರು ದಿನಗಳಾದರೂ ಕೂಡ ಅವರು ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ಳದೆ ಪ್ರಕರಣ ದಾಖಲು ಮಾಡಿಲ್ಲ. ಹಾಗಾಗಿ ಅವ್ರನ್ನೂ ಕೂಡ ಒಳಗೊಂಡೆ ನಾನು FIR ಮಾಡಬೇಕಾಗತ್ತೆ. ನಗರ ಪಾಲಿಕೆ ಅಧಿಕಾರಿಗಳು ಮತ್ತು ತಹಸೀಲ್ದಾರರು ಮತ್ತು ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು ಮತ್ತು ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಎಲ್ಲರೂ ಸೇರಿಸಿ ಪ್ರಕರಣ ದಾಖಲು ಮಾಡೋದ ಕೆಲಸನ ನಾನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈಗ ನಿಮ್ಮ ಪ್ರಕಾರ ಈಗ ಏನು 30 ಗುಂಟೆ ಅವರು ಕೋರ್ಟಿಗೆ ಹೋದ್ರು, ಒಂದು ಟೆಕ್ನಿಕಲ್ ಮಿಸ್ಟೇಕ್ನಿಂದ ಆ 10 ಗುಂಟೆ ತೊಗೊಂಡ್ಲು ಅಂತ ಹೇಳ್ತೀರಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಯಿತು, ಇನ್ನೊಬ್ರದ್ದು ಅವರವರ ಭಾಗದ ಮಿಸ್ಟೇಕ್ ಏನಂತೀರಾ ಸರ್? ಅದನ್ನ ವಿಶ್ಲೇಷಣೆ ಮಾಡೋದಾದ್ರೆ ಸರ್, ಮಿಸ್ಟೇಕ್ ಏನಿಲ್ಲ ಸರ್. ಅಲ್ಲಿ ಸ್ಪಷ್ಟವಾಗಿ ಆದೇಶ ಮಾಡಿರುವಂಥದ್ದು ಸುಂದರಮ್ಮ 10 ಗುಂಟೆ ಕೊಡಬೇಕು ಅಂತ ಅಷ್ಟೇ ಹೊರತು ಉಳಿದ 26 ಗುಂಟೆನ ಕೆಂಚೇರಿ ಕೊಡಬೇಕು ಅಂತ ಎಲ್ಲ ಆದೇಶ ಮಾಡಿಲ್ಲ. ಹಾಗಾಗಿ ಸರ್ಕಾರಿ ಆಸ್ತಿ ಏನು 26 ಗುಂಟೆ ಐತೆ ಅದನ್ನು ಸರ್ಕಾರದ ಹೆಸರಲ್ಲಿ ಖಾತೆ ಉಳಿಸ್ಬೇಕಿತ್ತು. ಅದು ಆ ರೀತಿ ಮಾಡಿದ್ರೆ ಕೆಂಚೇರಿ ಹೆಸರು ಖಾತೆ ಮಾಡೋದ್ರಿಂದ ಇಲ್ಲಿ ಮೂಲ ಕಂಡು ಬರುವಂಥದ್ದು ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳು. ಹಾಗಾಗಿ ಗಂಭೀರವಾದಂಥ ಒಂದು ಅಪರಾಧ ಕೃತ್ಯ ಮಾಡಿರೋದು ತಹಸೀಲ್ದಾರ್ ಕಚೇರಿ ಅಧಿಕಾರಿಗಳು, ಆ ನಂತರದ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಮಾಡುವಂಥದ್ದು, ಆ ನಂತರ ನಿರ್ಲಕ್ಷ್ಯ ಮಾಡುವ ಮೂಲಕ ಇದಕ್ಕೆ ಪರೋಕ್ಷ ಸಹಕಾರಗೊಂಡಿರೋದು ಮೈಸೂರು ನಗರ ಪಾಲಿಕೆ ಅಧಿಕಾರಿಗಳು. ಹಾಗಾಗಿ 3 ಸಂಸ್ಥೆಗಳ ಅಧಿಕಾರಿಗಳಿದ್ರೆ ಇವರ ಜೊತೆಗೆ ಏನು ನಿವೇಶನನ ಖರೀದಿ ಮಾಡಿದರೆ ಮತ್ತು ಈ ಜಮೀನನ್ನು ಖರೀದಿ ಮಾಡಿದರೆ ಎಲ್ಲರೂ ಸೇರಿಸಿ
ಪ್ರಕರಣ ದಾಖಲು ಮಾಡಬೇಕಾಗುತ್ತೆ. ಈಗ ವಿಲೇಜ್ ಅಕೌಂಟೆಂಟ್ಗೆ ಕೇಳಿದ್ವಿ ನಾವು, ತಹಸೀಲ್ ಆಫೀಸ್ನಲ್ಲಿ ಇರ್ತಾರೆ ಅವ್ರಿಗೆ, ನಿಮ್ಮ ರಿಲೇಷನ್ಗೆ ಅಥವಾ ನಿಮ್ಮ ಸೋದರ ಸಂಬಂಧಿಗೆ ಕೊಡ್ಲಿಕ್ಕೆ ಏನಾದ್ರು ಅನುಕೂಲ ಮಾಡಿಕೊಡ್ರಿ ಅಣ್ಣ ಅಂತ ಕೇಳಿದ್ವಿ. ಅವ್ರು ನಮ್ಮ ಸೋದರ ಸಂಬಂಧ ಅಲ್ಲ, ಏನೂ ಅಲ್ಲ, ನಾನು ಯಾವುದೂ ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಅಂದರೆ ತೋರ್ಸೋದಾದ್ರೆ ಅವ್ರಿಗೆ ಮಿಸ್ಟೇಕ್ ಏನು ಸರ್? ಸರ್, ಈಗ ಅವ್ರು ಹೇಳುವಂಥದ್ದು ನ್ಯಾಯಾಲಯದ ಆದೇಶದ ಬಗ್ಗೆ, ತೀರ್ಪು ಬಗ್ಗೆ ಹೇಳ್ತಾರೆ. ಆ ನ್ಯಾಯಾಲಯದ ತೀರ್ಪಿನಲ್ಲಿ ಏನು 36 ಗುಂಟೆ ಜಾಗ ಇದೆ, ಜಮೀನಿದೆ, ಅದರಲ್ಲಿ 3/4 ಭಾಗ ಸುಂದರಮ್ಮ ಕೊಡಬೇಕು, ಉಳಿದ 2 ಭಾಗ ತಂದೆ ಕೊಡಬೇಕಂದ್ರೆ ಆದೇಶ ಇದೆಯಾ? ಇಲ್ಲ. ಅಲ್ಲಿರೋದು ಸ್ಪಷ್ಟವಾಗಿ ಸುಂದರಮ್ಮನಿಗೆ 3/4 ಭಾಗ ಕೊಡಬೇಕು ಅಂತೇಳಿ. ಹಾಗಾಗಿ ಆ 36 ಕೋಟಿ 3/4 ಭಾಗ ಅಂದರೆ 10 ಕೋಟಿ ಸುಂದರಮ್ಮ ಹೆಸರು ಖಾತೆ ಮಾಡಬೇಕಿತ್ತು. ಉಳಿದ 26 ಕೋಟಿ ಸರ್ಕಾರದ ಹೆಸರಲ್ಲೇ, ಏನು ಮೊದಲು ಸರ್ಕಾರದ ಹೆಸರು ಖಾತೆ ಇತ್ತು, ಹಣ ಉಳಿಸ್ಬೇಕಿತ್ತು. ಅದನ್ನು ಮಾಡಿದ್ರೆ ಕೆಂಚಿನ ಹೆಸರು ಮಾಡಿದ್ರೆ ಇಲ್ಲಿ ಅವ್ರು ದೊಡ್ಡ ಅಪರಾಧ ಕೃತ್ಯ. ಕೆಲವೊಂದ್ಸತಿ ಸಣ್ಣ ಸಣ್ಣ ಪುಟ್ಟಕ್ಕೆಲ್ಲ ಇಷ್ಟೊಂದು ಕ್ವೆರಿ ಹಾಕ್ತಾರೆ, ಇಂಥದಕ್ಕೆ ಯಾಕೆ ಹಾಕಲ್ಲ ಅಂತ ಹೇಳ್ತೀರಾ ಸರ್ ನೀವು, ಅಥವಾ ಹೇಗೆ? ಸರ್, ಇಲ್ಲಿ ಸರ್ಕಾರಿ ಅಧಿಕಾರಿಗಳೆಲ್ಲರೂ ಕೂಡ ಶಾಮೀಲಾಗಿ ಈ ಒಂದು ಕೃತ್ಯ ನಡೆದಿರೋದ್ರಿಂದ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಕೂಡ ಅಧಿಕಾರಿಗಳು ಹಿಂದೆ ಆಲೋಚನೆ ಮಾಡೋದಂತ ಗಮನಕ್ಕೆ ಬಂದಿದೆ. ಅದಕ್ಕೆ ಆ ಕಾರಣಕ್ಕೋಸ್ಕರ ಹೇಳಿದ್ದೆ. ಈಗ ತಹಸೀಲ್ದಾರರು ಕೂಡ ಕ್ರಮ ತಗೊಳ್ಳಲ್ಲ ಅಂತಂದರೆ ಅವ್ರನ್ನ ಒಳಗೊಂಡಂತೆ FIR ದಾಖಲು ಮಾಡಬೇಕು. ಸೊ ಇದು ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟರ್, ಬಿಲ್ ಕಲೆಕ್ಟರ್ ಇವರು ಸಾಥ್ ಕೊಡ್ಲಾರ್ದಂತೂ ಈ ಕೆಲಸ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹೌದು ಸರ್, ಇಲ್ಲಿ ಹಿರಿಯ ಅಧಿಕಾರಿಗಳು, ಕಿರಿಯ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರೂ ಕೂಡ ಒಟ್ಟಾಗೆ ಈ ಕೆಲಸ ಮಾಡುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಈ ಆರೋಪದಲ್ಲಿ ಭಾಗಿಯಾಗ್ತಾರೆ, ಶಿಕ್ಷೆಗೊಳಗಾಗ್ತಾರೆ. ಸರ್, ಸ್ನೇಹಮಯರು ಯೂಶಲಿ ನಾವು ಮೂಡದಿಂದ ನೋಡ್ತಾ ಇದ್ದೀವಿ, 14 ಸೈಟ್ ವಾಪಸ್ ಕೊಡಿಸಿದ್ರಿ, ಅಲ್ಲೊಂದು ಗೆದ್ದಿದ್ರಿ. ಕೆಲವೊಬ್ರು ಅನ್ಕೋತಾರಲ್ಲ, ಅದು ಯಾರನ್ನೂ ಸಿಕ್ಕಿಸಿದ್ರು ಬಿಟ್ಟಿದ್ರೆ, ತೊಗೊಂಡಿದ್ದು 14 ಸೈಟ್ ವಾಪಸ್ ಕೊಡಿಸಿದಾಗ ಅದು ನಿಮ್ಗೆ ಗೆಲುವು ಅಂತಾನೆ ಹೇಳ್ತೀನಿ. ಹಾಗೆ ಒಂದು ಗಡುವು ಅಂತ ಕೊಟ್ಟಿದ್ರಿ, ಗಟ್ಟಿಯಾಗಿ ಹೋರಾಟ ಮಾಡಿದ್ರಿ. ಇಲ್ಲಿ ಎಷ್ಟು ದಿವಸದ ಗಡುವು ಕೊಟ್ಟಿದ್ರಿ? ಇಲ್ಲಿ ಮುಂದಿನ ತಮ್ಮ ಕ್ರಮ ಏನು ಸರ್ ಇಲ್ಲಿ, ಅಂದರೆ ಹೋರಾಟದ ಪರ್ವ ಹೇಗೆ? ಅದರಲ್ಲಿ ಇನ್ನೊಂದು 2-3 ದಿನಗಳ ಕಾಲ ನಾನು ಕಾಯ್ತೇನೆ. ಅಷ್ಟರಲ್ಲಿ ಈ ನಗರ ಪಾಲಿಕೆ ಅಧಿಕಾರಿ ಆಗಲಿ ಅಥವಾ ತಹಸೀಲ್ದಾರ್ ಆಗಲಿ ಏನು ಆರೋಪಗಳಿದೆ ಅವ್ರ ವಿರುದ್ಧ ಪ್ರಕರಣ ದಾಖಲು ಮಾಡಬೇಕು. ಅವ್ರು ದಾಖಲು ಮಾಡಿದ್ರೆ ನಾನೇ ನೇರವಾಗಿ ದಾಖಲು ಮಾಡೋದಕ್ಕೆ ಕೆಲಸ ನಾನು ಮಾಡ್ತೀನಿ. FIR ಆಗಲೇಬೇಕು ಅಂತ ಆಗ್ರಹಿಸ್ತೀನಿ. 2-3 ದಿನ ಅಷ್ಟು ಸಮಯಾವಕಾಶ ಕೊಡ್ತೀವಿ. ಸೋಮವಾರದವರೆಗೂ ನಾವು ನೋಡ್ತೀವಿ ಅಂತ ಹೇಳಿ. ಹೌದು, ಸೋಮವಾರವರೆಗೂ ನೋಡ್ತೀನಿ. ಮಂಗಳವಾರ ನಂತರದಲ್ಲಿ ನಾನೇ ನೇರವಾಗಿ ಪ್ರಕರಣ ದಾಖಲು ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಸೊ ಈ ಹೋರಾಟದ ಪರ್ವ ಮುಂದುವರಿತದೆ. ಹೌದು ಸರ್, ನಾನು ಯಾವುದೇ ಪ್ರಕರಣ ಆದರೂ ಕೂಡ ನಾನು ಹೋರಾಟವನ್ನು ಅಂತ್ಯಗೊಳಿಸಲು ಮುಂದುವರಿಸ್ಕೊಂಡು ಹೋಗ್ತೀನಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.